ಎಲ್ರಿಗೂ ನಮಸ್ಕಾರಗಳು. ನಾನಿವತ್ತು ತೋಟದಲ್ಲಿ ಒಂದು ಬಾಳೆಕೊನೆ ಕಾಡಂಗೆ ಸಿಗದೆ ಹೋದಂಗೆ ಕಟ್ಟಿಟ್ಟಿದ್ದೆ. ಅದು ಬೆಳೆದ್ದು ಅನಿಸ್ತಿದ್ದು, ಹಾಗಾಗಿ ಕಡಿದು ನೋಡ್ತೆ. ಕೋಡ ತಿಂಬುಲಿಲ್ಲ ಹೇಳಿ ಎಷ್ಟು ಬಂದೋಬಸ್ತ್ ಮಾಡಿ ಕಟ್ಸಿಟ್ಟಿದ್ದೆ ನೋಡಿ. ತೆಗೆಯೋದು ಅಷ್ಟೇ ಕಷ್ಟನೇ ಇದ್ದು. ಓಪನ್ ಮಾಡಿ ನೋಡ್ತೆ ಎಷ್ಟು ಬೆಳೆದ್ದು ಹೇಳಿ. ವಾ 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 ಸೂಪರ್, ಆರೋಗ್ಯಕರವಾದ ಮಿಟುಕನ ಬಾಳೆಹಣ್ಣು. ಕಷ್ಟಪಟ್ಟು ಕಟ್ಟಿಟ್ಟಿದ್ದಕ್ಕೆ ಎಷ್ಟು ಚಂದ ಬೆಳೆದ್ದು ನೋಡಿ. ಇಲ್ಲಾಂದರೆ ಕೋಡನೆ ಅಷ್ಟು ತಿನ್ಕೊಂಡು ಹೋಗ್ತಿತ್ತು. ಇದು ಒಂದು ಇಲಿಮರಿ ಗೂಡು ಕಟ್ಕೊಂಡಿತ್ತು. ಕಾಡಂಗೆ ಸಿಗದೆ ಇದ್ದದ್ದಕ್ಕೆ ಎಷ್ಟೆಲ್ಲ ಬೆಳೆದಿತ್ತು. ಹೀಗೆ ಸರಿಯಾಗಿ ಕಟ್ಟಿಟ್ರು ಮಾತ್ರ ನಮಗೆ ಸಿಕ್ತು, ಇಲ್ಲಾಂದರೆ ಪ್ರಾಣಿಗಳೇ ತಿನ್ಕೊಂಡು ಹೋಗೋದೇ. ನೋಡಿ, ಲೆಕ್ಕ ಮಾಡಿ ಎಷ್ಟಿದ್ದು ಒಳ್ಳೆ ಎಣಸು ನೋಡಿ, ಕಾಮೆಂಟ್ಸ್ ಮಾಡಿ ಅಕ್ಕ. ಈ ಕಡ್ದು ಬಾಳೆ ಗಿಡನ ಸಣ್ಣ ಸಣ್ಣಕ್ಕಾಗಿ ಕೊಚ್ಚಿ ಅಡಿಕೆ ಮರದ ಬುಡದಲ್ಲಿ ಹಾಕೋವು. ಬೇಸಿಗೆಯಲ್ಲಿ ತಂಪು ಆಗ್ತು, ಗೊಬ್ಬರನೂ ಆಗ್ತು. ಹೀಗೆ ಕಟ್ ಮಾಡಿ ಬಾಳೆ ಎಡೆ ಎಲ್ಲ ಹೀಗೆ ಹಾಸಿದ್ರೆ ತೋಟನೂ ತಂಪಾಗಿರ್ತು, ಕಳೆನೂ ಗೊತ್ತಿಲ್ಲ. ನೋಡಿ, ಇಲಿಮರಿ ಎಷ್ಟೆಲ್ಲ ಗೂಡು ಕಟ್ಟಿತ್ತು ಒಳ್ಳಿ. ಬೇರೆ ಹಣ್ಣಿಗೆ ಹೋಲಿಸಿದರೆ ಬಾಳೆಹಣ್ಣಿನಲ್ಲಿ ಅನೇಕ ಅಗತ್ಯ ಪೋಷಕಾಂಶ ಇದ್ದು ಇದು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸ್ತು. ಎಲ್ಲರೂ ಬಾಳೆಹಣ್ಣು ತಿನ್ನಿ. ಧನ್ಯವಾದಗಳು.